ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಈ ಒಂದು ಫೇಸ್ ಪ್ಯಾಕ್ ಬಗ್ಗೆ ನಾನು ತಿಳಿಸ್ಕೊಳ್ಳೋಣ ಅಂತ ಇದ್ದೀನಿ. ಇದು ನನ್ನ ಸೀಕ್ರೆಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ನಾನು ತುಂಬ ದಿವಸದಿಂದ ಈ ಒಂದು ಫೇಸ್ ಪ್ಯಾಕ್ನ ಬಳಸ್ಕೊಂಡು ನನ್ನ ಸ್ಕಿನ್ನ ತುಂಬಾ ಕ್ಲೀನಾಗಿ ಕ್ಲಿಯರಾಗಿ ಯಾವುದೇ ಪ್ರಾಬ್ಲಮ್ಸ್ ಇಲ್ದಲೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಯಾರಿಗೆಲ್ಲ ತುಂಬಾ ಸ್ಕಿನ್ನ ಪ್ರಾಬ್ಲಮ್ಸ್ ಇದೆ ಅಂಥವ್ರಿಗೂ ಯೂಸ್ ಆಗಲಿ ಅಂತ ಇವತ್ತು ಈ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಒಂದು ಫೇಸ್ ಪ್ಯಾಕ್ನ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಗ್ರಾಮ್ ಫ್ಲೋರ್, ಕಡಲೆ ಹಿಟ್ಟು ಅಥವಾ ಬೇಸನ್ ಏನು ಹೇಳ್ತೀವಿ, ಕಡಲೆ ಹಿಟ್ಟನ್ನು 2 ಸ್ಪೂನ್ ಬಳಸಿ. ಅದ್ರ ಜೊತೆಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಅಂದರೆ ಅರಿಶಿನ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಲೋವೆರಾ ಜೆಲ್, ನೀವು ಮನೆಯಲ್ಲಿರೋದನ್ನು ಬಳಸ್ಬೋದು ಅಥವಾ ಅಂಗಡಿಯಲ್ಲಿ ಸಿಗೋವಂಥದ್ದು ಬಳಸ್ಬೋದು. ಅದ್ರ ಜೊತೆಗೆ ಹಾಲಿನ ಕೆನೆನ ನಾನು ಇಲ್ಲಿ ಬಳಸಿದ್ದೀನಿ. ಬೇಕಾದರೆ ನೀವು ಕರ್ಡ್ ಅಂದರೆ ಮೊಸರನ್ನು ಸಹ ನೀವು ಬೇಕಾದವರು ಬಳಸ್ಕೊಬೋದು. ಆ್ಯಂಡ್ ಅದ್ರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರೋದಕ್ಕೆ ನಾನು ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾವುದೇ ರೀತಿ ಸ್ವಲ್ಪನೂ ಗಂಟು ಬರದೇ ಇರೋ ರೀತಿ ನೀವು ಈ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಬೇಕು. ಸೊ ನೀವು ಈ ರೀತಿ ಸ್ಟಿರ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಒಂದು ತುಂಬಾ ಕ್ರೀಮ್ ಸ್ಟ್ರಕ್ಚರಲ್ಲಿರೋಂಥ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ರ ಬೆನಿಫಿಟ್ಸ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ. ಈ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಕಂಬೈನ್ ಮಾಡಿ ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ ನಿಮ್ಮ ಸ್ಕಿನ್ ಡೀಪಾಗಿ ಕ್ಲೆನ್ಸ್ ಆಗುತ್ತೆ ಮತ್ತು ಏನಾದರೂ ಪೋರ್ಸ್ಗಳಿದ್ರೆ ಟೈಟನ್ ಆಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಈ ಒಂದು ಫೇಸ್ ಪ್ಯಾಕ್ನ ನೀವು ಬಳಸೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಮತ್ತು ಇವನ್ ಔಟ್ ಸ್ಕಿನ್ ಟೋನ್ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಒಂದು ಏನಾದರೂ ಆ್ಯಕ್ನಿ ಮತ್ತು ಪಿಂಪಲ್ಸ್ದು ಪ್ರಾಬ್ಲಮ್ಸ್ ಇದ್ದರೆ ಅದೂ ಅಷ್ಟೇ ಫೈಟ್ ಮಾಡುತ್ತೆ ಆ್ಯಂಡ್ ಪ್ರಿವೆಂಟ್ ಮಾಡುತ್ತೆ ಬ್ರೇಕ್ಔಟ್ಸ್ ಆಗೋವಂಥದ್ದನ್ನು. ಇದ್ರ ಜೊತೆಗೆ ನೀವು ಎಲ್ಲಾದರೂ ಬಿಸಿಲಲ್ಲಿ ಎಲ್ಲ ಓಡಾಡ್ಕೊಂಬಂದಿರ್ತೀರ, ಸನ್ ಟ್ಯಾನ್ ಆಗಿರುತ್ತೆ, ಆ ಒಂದು ಟ್ಯಾನ್ನು ರಿಮೂವ್ ಮಾಡುತ್ತೆ. ಮತ್ತು ಪಿಗ್ಮೆಂಟೇಷನ್ ತುಂಬ ಟೈಮಿಂದನೂ ಬಂದಿದ್ರೆ ನಿಮಗೆ ಅದನ್ನು ಸಹ ಹೋಗ್ಲಾಡಿಸುತ್ತೆ. ನಿಮ್ಮ ಸ್ಕಿನ್ನ ಒಂದು ಹೈಡ್ರೇಟಾಗಿ ಸ್ಮೂತಾಗಿ ಆ್ಯಂಡ್ ಸಾಫ್ಟಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ಪ್ರಯೋಜನ ಇದೆ ಅಂದರೆ ನಾವು ಮನೆಯಲ್ಲೇ ನಾವು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ನಮ್ಮ ಸ್ಕಿನ್ಗೆ ನಾವು ಒಂದು ಟೈಮ್ನ ಕೊಡಬೇಕು. ಈ ಫೇಸ್ ಪ್ಯಾಕ್ನ ನೀವು ಬಳಸಿ 7 ದಿನ ಬಳಸಿದ್ರೆ ನಿಮಗೆ ಕ್ಲಿಯರ್ ಸ್ಕಿನ್ ಸಿಗುತ್ತೆ. 100% ರಿಸಲ್ಟ್ ಇದೆ. ನೋಡ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ನನ್ನ ಸ್ಕಿನ್ನಲ್ಲಿ ತುಂಬಾ ಡಿಫ್ರೆನ್ಸಸ್ ಇದೆ. ಸೊ ಬನ್ನಿ ಒಂದೊಂದ್ರದ್ದೇ ಇಂಗ್ರೀಡಿಯೆಂಟ್ಸ್ದು ನಾವು ಏನೇನು ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ. ನೀವು ಕಡಲೆ ಹಿಟ್ಟನ್ನು ಬಳಸೋದ್ರಿಂದ ನಿಮ್ಮ ಒಂದು ಸ್ಕಿನ್ ತುಂಬ ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ ಮತ್ತು ಎಕ್ಸ್ಫೋಲಿಯೇಟ್ ಆಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ನಿಮ್ಮ ಎಕ್ಸೆಸ್ ಆಯಿಲ್ ಏನಿರುತ್ತೆ ನಿಮ್ಮ ಫೇಸಲ್ಲಿ ಅದನ್ನು ಅಬ್ಸರ್ವ್ ಮಾಡಿಕೊಂಡು ನಿಮ್ಮ ಸ್ಕಿನ್ನ ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಟರ್ಮರಿಕ್ ಬಂದುಬಿಟ್ಟು ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಾ ಪ್ರಾಪರ್ಟೀಸ್ನ ಹೊಂದಿರೋದ್ರಿಂದ ಯಾರಿಗೆಲ್ಲ ಆ್ಯಕ್ನಿ ಮತ್ತು ರೆಡ್ನೆಸ್ ಸಮಸ್ಯೆ ಇದೆ ಅದ್ರ ಆಪೋಸಿಟಾಗಿ ವರ್ಕ್ ಮಾಡುತ್ತೆ. ಅಂದರೆ ಆ್ಯಕ್ನಿಗೆ ಜೊತೆ ಫೈಟ್ ಮಾಡಿ ರೆಡ್ನೆಸ್ನ ರೆಡ್ಯೂಸ್ ಮಾಡಿ ಕೊಡುತ್ತೆ. ಆ್ಯಂಡ್ ಟರ್ಮರಿಕ್ ಬಂದುಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿನ ಹೊಂದಿರೋದ್ರಿಂದ ನಿಮಗೆ ಸ್ಲೋಯಿಂಗ್ ಏಜ್ ಆಗುವಂಥದ್ದು, ಅಂದರೆ ಸ್ಕಿನ್ನಲ್ಲಿ ಏಜ್ ಆಗ್ತಾ ಒಬ್ಬೊಬ್ಬರಿಗೆ ರಿಂಕಲ್ಸ್ ಆಗುವಂಥದ್ದು, ಏಜ್ ಆಗಿದೆ ಅನ್ನೋ ಥರ ಸ್ಕಿನ್ ಏನು ಕಾಣಿಸುತ್ತೆ ಅದನ್ನು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಡು ಹೋಗುತ್ತೆ. ಮತ್ತು ಇದು ಒಂದು ಎಕ್ಸ್ಟ್ರಾ ನ್ಯಾಚುರಲ್ಲಾಗಿ ಕಂಪ್ಲೇಷನ್ನ ಕೊಡುತ್ತೆ, ನ್ಯಾಚುರಲ್ ಗ್ಲೋ ಕೊಡುತ್ತೆ. ಆ್ಯಂಡ್ ಇದ್ರ ಜೊತೆ ಮಿಲ್ಕ್ನ ನಾವು ಬಳಸಿರೋದ್ರಿಂದ ಮಿಲ್ಕಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ, ಅದು ಜೆಂಟಲ್ ಎಕ್ಸ್ಫೋಲಿಯೇಟರ್ ಆಗಿ ವರ್ಕ್ ಆಗುತ್ತೆ ಮತ್ತು ನಿಮಗೆ ಸ್ಕಿನ್ಗೆ ಒಂದು ಒಳ್ಳೆ ಹೈಡ್ರೇಷನ್ ಕೊಡುತ್ತೆ, ಮಾಯ್ಶ್ಚರ್ಡ್ ಸ್ಕಿನ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಅಷ್ಟೇ ಅಲ್ಲದೆ ನಿಮ್ಮ ಒಂದು ಡಾರ್ಕ್ ಸ್ಪಾಟ್ಸ್ಗಳನ್ನ ಲೈಟನ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಇದಕ್ಕೆ ಬಂದುಬಿಟ್ಟು ನಾನು ಆಲೋವೆರಾ ಜೆಲ್ನ ಯೂಸ್ ಮಾಡಿದ್ದೀನಿ. ಆಲೋವೆರಾ ಜೆಲ್ನ ಯೂಸ್ ಮಾಡೋದ್ರಿಂದ ಒಂದು ನಿಮ್ಮ ಸ್ಕಿನ್ನಲ್ಲಿ ಏನು ಇನ್ಫ್ಲಮೇಷನ್ ಇರುತ್ತೆ ಆ ಒಂದು ಇನ್ಫ್ಲಮೇಷನ್ನ ಸೂತನ್ ಮಾಡುತ್ತೆ. ಅಂದರೆ ಎಷ್ಟೋ ಜನಕ್ಕೆ ಪಿಂಪಲ್ಸ್ ಆಗಿರ್ಬೋದು, ಅದ್ರ ಮಾರ್ಕ್ಸ್ ಆಗಿರ್ಬೋದು, ತುಂಬ ಇರಿಟೇಷನ್ ಆಗೋವಂಥದ್ದು, ರ್ಯಾಷಸ್ ಆಗೋ ಥರದ್ದೆಲ್ಲ ಇರುತ್ತೆ. ಸೊ ಅಂಥ ಸ್ಕಿನ್ಗೆ ಇದು ಒಂದು ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ಆಲೋವೆರಾ ಜೆಲ್ನ ಬಳಸೋದ್ರಿಂದ. ಈ ಒಂದು ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ 1 ದಿನ 2 ದಿನ ಯೂಸ್ ಮಾಡ್ಬೋದು ಅಥವಾ ಕಂಟಿನ್ಯೂಸ್ ಆಗಿ ನೀವು 1 ವಾರ ಯೂಸ್ ಮಾಡ್ತಾ ಬಂದರೆ ನಿಮಗೇ ಬೆಸ್ಟ್ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ.
ಇದನ್ನು ಫೇಸ್ ಪ್ಯಾಕ್ನ ನೀಟಾಗಿ ನಿಮ್ಮ ನೆಕ್ಗೆ ಆಲ್ ಓವರ್ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು 15 to 20 ಮಿನಿಟ್ಸ್ ಬಿಟ್ಟು ಅದನ್ನು ಚೆನ್ನಾಗಿ ಡ್ರೈ ಆಗೋಗ್ಬಿಡಿ. ಆನಂತರ ಈ ರೀತಿ ಡ್ರೈ ಆದಮೇಲೆ ನೀವು ಅದನ್ನು ಸ್ಕ್ರಬ್ಬರ್ ಆಗಿಯೂ ಸಹ ಯೂಸ್ ಮಾಡ್ಬೋದು. ಆ ರೀತಿಯೂ ಇದು ವರ್ಕ್ ಆಗುತ್ತೆ. ಈ ರೀತಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ನೀವು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋ ಥರ ಎಲ್ಲ ಒಂದು ಏನು ಫೇಸ್ ಪ್ಯಾಕ್ ಡ್ರೈ ಆಗಿರುತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಬೋದು. ನೀವು ನೋಡ್ತಿರ್ಬೋದು ಒಂದು ನ್ಯಾಚುರಲ್ ಗ್ಲೋ ಮತ್ತು ಕ್ಲಿಯರ್ ಸ್ಕಿನ್ ನನ್ನದಾಗಿದೆ. ಸೊ ನಿಮ್ಮದು ಯಾರಿಗಾರು ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಬೇಗ ಹೋಗಿ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಲ್ಟಿಮೇಟ್ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ನಿಮಗೆ ರಿಸಲ್ಟ್ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸೋದನ್ನು ಮರಿಬೇಡಿ. ಎಷ್ಟೆಲ್ಲ ಪ್ರಾಡಕ್ಟ್ಸ್ಗಳಿಗೆ ಇನ್ವೆಸ್ಟ್ ಮಾಡ್ತೀವಿ, ಕೆಮಿಕಲ್ ಕ್ರೀಮ್ಸ್ಗಳನ್ನ ಎಲ್ಲ ಯೂಸ್ ಮಾಡ್ತೀವಿ, ಅದಕ್ಕಿಂತ ಮನೆಯಲ್ಲೇ ಇರ್ತೀವಿ, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಒಂದು ನ್ಯಾಚುರಲ್ ಆಗಿ ನಮ್ಮ ಫೇಸ್ನ ಸ್ಕಿನ್ನ ಹೆಲ್ತಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಅದ್ರ ರಿಸಲ್ಟ್ ತುಂಬ ಚೆನ್ನಾಗಿ ನಮಗೆ ಅನುಭವ ಕೊಡುತ್ತೆ ಅಂತಲೇ ತಿಳಿಸ್ತೀನಿ. ಈ ಫೇಸ್ ಪ್ಯಾಕ್ನ ನಾನು ತುಂಬ ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫೇಸಲ್ಲಿ ತುಂಬಾ ಚೇಂಜಸ್ ಇದೆ. ನೀವು ನೋಡ್ಬೋದು ಮುಂಚೆಗೂ ಇವಾಗಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಯಾರಿಗೆಲ್ಲ ಇಷ್ಟೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇದೆ ಅವರೆಲ್ಲ ಬೇಗ ಹೋಗಿ ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡಿ. ಖಂಡಿತವಾಗ್ಲೂ ಉತ್ತಮವಾದ ರಿಸಲ್ಟ್ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ರೀತಿ ಮನೆಯಲ್ಲಿ ಇರೋವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ, ಬ್ರೇಕ್ಔಟ್ಸ್ ಆಗೋಲ್ಲ. ಆ್ಯಂಡ್ ಒಂದು ನ್ಯಾಚುರಲ್ಲಾಗಿ ನಮ್ಮ ಸ್ಕಿನ್ ಹೆಲ್ತಿಯಾಗಿರೋದಕ್ಕೆ ಸಪೋರ್ಟ್ ಮಾಡುತ್ತೆ ಇಲ್ಲ ಇಂಗ್ರೀಡಿಯೆಂಟ್ಸ್ಗಳು. ಪ್ರತಿಯೊಬ್ಬರು ಮನೆಯಲ್ಲೂ ನಾವು ಪ್ರತಿನಿತ್ಯದ ಅಡುಗೆಗಳಿಗೆ ಈ ರೀತಿ ಎಲ್ಲ ಐಟಮ್ಸ್ಗಳನ್ನೂ ಇಂಗ್ರೀಡಿಯೆಂಟ್ಸ್ಗಳನ್ನೂ ಬಳಸ್ತೀವಿ. ಅದರಲ್ಲಿ ಸ್ವಲ್ಪ ತಗೊಂಡು ನಮ್ಮ ಸ್ಕಿನ್ಗೂ ನಾವು ಅಪ್ಲೈ ಮಾಡ್ತಾ ಬಂದರೆ ಉತ್ತಮವಾದ ಒಂದು ಸ್ಕಿನ್ನ ನಾವು ಕಾಪಾಡಿಕೊಂಡು ಹೋಗ್ಬೋದು. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಎಲ್ಲರೂ ಈ ಒಂದು ಪ್ಯಾಕ್ನ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಲು ಜಾಸ್ತಿ ಒಬ್ಬೊಬ್ಬರಿಗೆ ತುಂಬ ಆಯಿಲಿ ಸ್ಕಿನ್ ಇದೆ ಅಂತ ಅನ್ನೋರು ಬೇಕಾದರೆ ಕರ್ಡ್ನ ಯೂಸ್ ಮಾಡ್ಬೋದು, ಮೊಸರನ್ನ. ಈ ಒಂದು ಫೇಸ್ ಪ್ಯಾಕ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಯೂಸ್ ಆಗುತ್ತೆ. ತುಂಬಾ ಕಮ್ಮಿ ಬೆಲೆಯಲ್ಲಿ ಎಷ್ಟೋ ಕ್ರೀಮ್ಸ್ಗಳಿಗೆ ಇನ್ವೆಸ್ಟ್ ಮಾಡ್ತೀವಿ, ಅದ್ರ ಬದಲು ಈ ರೀತಿ ನ್ಯಾಚುರಲ್ಲಾಗಿ ಮನೆಯಲ್ಲಿ ಫೇಸ್ ಪ್ಯಾಕ್ಗಳನ್ನ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ತುಂಬಾ ಒಂದು ಉತ್ತಮವಾದ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಸತತವಾಗಿ ನಾವು ಈ ಒಂದು ಫೇಸ್ ಪ್ಯಾಕ್ಗಳನ್ನ ಟ್ರೈ ಮಾಡ್ತಾನೆ ಇರಬೇಕು. ಈ ಪ್ಯಾಕ್ನ ಒಂದು ವಾರ ಬಿಡ್ದಲ್ಲೇ ಯೂಸ್ ಮಾಡಿ ಡಿಫ್ರೆನ್ಸ್ನ ನೀವು ಖಂಡಿತವಾಗ್ಲೂ ನೋಡ್ತೀರಾ ಅಂತ ತಿಳಿಸ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಜೊತೆ ಹೊಸ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಲೈಕಿಂದ ನನಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ನ ತಿಳಿಸೋದಕ್ಕೆ ಒಂದು ಹ್ಯೂಜ್ ಸಪೋರ್ಟ್ ಸಿಗುತ್ತೆ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಟೇಕ್ ಕೇರ್, ಬಾಯ್.